ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ. ಇದರಿಂದ ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ಕಾದರ್ ಭಯಂಕರ ರುಧಿರ್ ಸರಿತಾ ಚಲಿ ಪರಮ ಅಪಾವನಿ, ದೋವು ಕೂಲ್ ದಲ ರಥ ರೇತ್ ಚಕ್ರ ಅಬರ್ತ್ ಬಹತಿ ಭಯಾವನಿ, ಜಲ ಜಂತು ಗಜ ಪದಚರ ತುರಗ ಖರ ಬಿಬಿಧ ಬಾಹನ ಕೋ ಗನೆ, सरशक्ति तोमर सर्प चाप तरंग चर्म कमठ घने, बीर परही जनु तीर तरु मज्जा बहु बह फेना, कादर देखी डरही तह सुभटन के मन चेना, मज्जही भूत पिसाच बेताला प्रमथ महा झोटिंग कराला, काक कंकले भुजा उड़ाही, एक ते छीनी एक लय खाही, एक करही ऐसिवु सौघाई, सठहु तुम्हार दरिद्र न जाई, करहत भट घायल तट गिरे, जह तह मनहु अर्ध जल परे, खै चही गीध आत तट भये, जनु बंसी खेलत चित दये, बहु भट बहही चढ़े खग जाही, जनु नावरी खेलही सरी माही, जोगिनी भरी भरी खप्पर संचही, भूत पिसाच बधु नभ नंचही, भट कपाल करताल बजावही, चामुंडा नाना विधि गावही, जम्बुक निकर कट कट कटही, काही हुआही अघाही दपटही, कोटिन्ह रुंड मुंड बिनु ಡೊಲ್ಲಹಿ ಸೀಸು ಪರೇ ಮಹಿ ಜಯ ಜಯ ಬೊಲ್ಲಹಿ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಶ್ರೀರಾಮ ತುಂಬ ಕೋಪ ಮಾಡಿಕೊಂಡು ಬಾಣಗಳ ಜಡಿಮಳೆಯನ್ನೇ ಸುರಿಸ್ತಾನೆ. ಅದರಿಂದ ಏನಾಯಿತು, ರಾಕ್ಷಸರ ಸೇನೆ ಎಲ್ಲ ಗಾಯಗೊಳ್ಳುತ್ತೆ. ರಾಮನ ಬಾಣ ತಗಲಿದ ತಕ್ಷಣ ನಿಶಾಚರರೆಲ್ಲ ತುಂಬ ಜೋರಾಗಿ ಕಿರ್ಚಾಡ್ತಾ ಗಿರಗಿರ ಅಂತ ತಲೆ ತಿರುಗಿ ಎಲ್ಲಂದ್ರಲ್ಲೇ ನೆಲಕ್ಕೆ ಉರುಳ್ತಾ ಇದ್ದಾರೆ. ಬೆಟ್ಟದಿಂದ ಹರಿಯುವ ಒಂದು ಝರಿ ಇರುತ್ತಲ್ಲ, ಆ ರೀತಿ ಶರೀರದಿಂದ ರಕ್ತ ಹರಿತಾ ಇತ್ತು. ಈ ರೀತಿ ಹೇಡಿಗಳೆಲ್ಲ ಭಯಭ್ರಾಂತರಾಗುವ ಹಾಗೆ ಒಂದು ರಕ್ತದ ಧಾರೆಯೇ ದೊಡ್ಡ ನದಿಯಾಗಿ ಹರಿಯೋದಕ್ಕೆ ಶುರುವಾಯಿತು. ಅಂಜು ಕುಳಿಗಳನ್ನು ಅಂಜಿಸ್ತಾ ಅಪವಿತ್ರ ರಕ್ತದ ನದಿ ಹರಿದು ಹೋಗ್ತಾ ಇತ್ತು. ಎರಡೂ ತಂಡಗಳು ಕೂಡ ಆ ನದಿಯ ಎರಡು ದಂಡೆಗಳ ಥರ ಇದ್ರು. ರಥಗಳೇ ಆ ಮಳಲು ಮತ್ತು ಚಕ್ರಗಳೇ ನದಿಯ ಸುಳಿಗಳು. ಈ ರೀತಿ ಆ ಶೋಣಿತ ನದಿ ಅನ್ನೋದು ಅತ್ಯಂತ ಭಯಂಕರವಾಗಿ ಹರಿತಾ ಇತ್ತು. ಗಜ, ತುರಗ, ಕತ್ತೆಗಳು, ಕಾಲಾಳುಗಳು, ಬೇರೆ ಬೇರೆ ರೀತಿಯ ವಾಹನಗಳು, ಈ ನದಿಯಲ್ಲಿರುವಂಥ ಅಸಂಖ್ಯಾತ ಜಲಜಂತುಗಳು. ಅಂದರೆ ಒಂದು ನದಿ ಇದ್ದರೆ ಅದರಲ್ಲಿ ಜಲಜಂತುಗಳು ಇರುತ್ತಲ್ಲ, ಈ ಗಜ, ತುರಗ, ಕತ್ತೆ, ಕಾಲಾಳು ಇವರೇ ಜಲಜಂತುಗಳು. ಬಾಣಗಳು ಶಕ್ತಿಯಾಯುಧ, ತೋಮರಗಳೇ ಸರ್ಪಗಳು, ಧನಸ್ಸುಗಳೇ ತರಂಗಗಳು, ಗುರಾಣಿಗಳೇ ಆಮೆಗಳಾಗಿತ್ತು. ನದಿಯ ಪ್ರವಾಹ ವೇಗದಿಂದ ತಟದಲ್ಲಿದ್ದಂತಹ ಮಹಾವೃಕ್ಷಗಳು ಉರುಳೋ ಹಾಗೇನೆ ಅನೇಕ ಮಹಾವೀರರು ಉರುಳುತ್ತಾ ಇದ್ರು. ನೋಡಿ, ಒಂದು ನದಿಯ ಎಕ್ಸಾಂಪಲ್ ತಗೊಂಡು ಅದಕ್ಕೆ ಹೋಲಿಕೆ ಕೊಟ್ಟು ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವರ ಎಲುಬುಗಳಿದೆಯಲ್ಲ, ಅದು ಬಂಧಿತವಾದಂತಹ ಮಜ್ಜೆ ನೊರೆಯಂತೆ ಹರಿತಾ ಇತ್ತು. ಹೇಡಿಗಳು ಈ ದೃಶ್ಯವನ್ನ ನೋಡು ಹೆದರ್ಕೊಂಡ್ರೆ, ಧೈರ್ಯ ಇರುವಂಥ ಸುಭಟರು ಇರ್ತಾರಲ್ಲ, ಅಂದರೆ ದೊಡ್ಡ ದೊಡ್ಡ ಯೋಧರು, ಅವರ ಮನಸ್ಸಿಗೆ ತುಂಬ ಆನಂದ ಆಗ್ತಾ ಇತ್ತು. ಭೂತ, ಪಿಶಾಚಿ, ಬೇತಾಳಗಳು, ದೊಡ್ಡ ದೊಡ್ಡ ಜಡೆಗಳಿದ್ದಂತಹ ಪ್ರೇತಗಳು, ಪ್ರಮಥಗಣಗಳು ಈ ಸಮರ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ವು. ಕಾಗೆಗಳು, ರಣಹದ್ದುಗಳು ತುಂಡಾದ ಭುಜಗಳನ್ನು ಕೊಕ್ಕಲ್ಲಿ ಎತ್ಕೊಂಡು ಹಾರ ಹೋಗ್ತಾ ಇದ್ರು. ಅಂದರೆ ಆ ಒಂದು ಯುದ್ಧ ಭೂಮಿಯಲ್ಲಿ ಹೇಗೆಲ್ಲ ಇತ್ತು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಆ ರಣಹದ್ದುಗಳು ಪರಸ್ಪರ ಒಬ್ರಿಗೊಬ್ರು ಕಿತ್ತಾಡಿ ತಿಂತಾ ಇದ್ವು. ಅಯ್ಯೋ ಮೂರ್ಖರೇ, ಇಷ್ಟೊಂದು ಕಳೇಬರಗಳು ಸಮೃದ್ಧವಾಗಿರ್ಬೇಕಾದ್ರೆ ಇಲ್ಲಿ ಬಿದ್ದಿರುವಾಗಲೂ ಕೂಡ ನಿಮ್ಮ ದಾರಿದ್ರ್ಯ ಅನ್ನೋದು ತೊಲಗಲಿಲ್ವಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಯಾಕೆಂದರೆ ಅಲ್ಲಿ ತುಂಬ ಜನ ಸತ್ತು ಬಿದ್ದಿದ್ದಾರೆ. ಸೊ ಅಲ್ಲೂ ಕಿತ್ತಾಡ್ತಾ ಇದ್ದಾವಲ್ಲ ಇವು ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದು ಕೇಳಿಸ್ತಾ ಇದೆ. ಗಾಯ ಆಗಿರುವಂತಹ ವೀರರು ಈ ರಕ್ತ ನದಿ ತೀರದಲ್ಲಿ ನರಳುತ್ತಾ ಮಲಗಿದ್ದಾರೆ. ಅವರು ಅರ್ಧ ಜಲದಲ್ಲಿ ಇಟ್ಟಿರುವಂತೆ ಕಂಡು ಬರ್ತಾ ಇದ್ರು. ಅಂದ್ರೆ ಏನು,
ಆ ರಕ್ತದ ನದಿಯಲ್ಲಿ ಅವರು ಮಲಗಿರೋದು ಹೇಗಿತ್ತು ಅಂತಂದರೆ, ಅರ್ಧ ನೀರಲ್ಲಿ ಇಟ್ಟಿದ್ದಾರೇನೋ ಅಂತ. ಅಂದರೆ ಸಾವು ಸನ್ನಿಹಿತವಾದಾಗ ಅರ್ಧ ಜಲದಲ್ಲಿ, ಅಂದರೆ ನೀರನ್ನು ಅರ್ಧ ಶರೀರದಲ್ಲಿ ಮುಳುಗಿಸಿಡ್ತಾರೆ. ಅದರ ಥರ ಇವರೆಲ್ಲ ಮಲಗಿದ್ರು. ಮೀನುಗಾರರು ಇರ್ತಾರಲ್ವ ನದಿ ದಡದಲ್ಲಿ, ಅವರು ದಡದ ಮೇಲೆ ಕೂತ್ಕೊಂಡು ಗಾಳ ಹಿಡಿದು ಅಲ್ಲಾಡಿಸ್ತಾ ಇರುವಂತೆ ರಣಹದ್ದುಗಳೇನು ಮಾಡ್ತಾ ಇದೆ, ಕರುಳುಗಳನ್ನು ಕಿತ್ತು ಎಳೆದಾಡ್ತಾ ಇದ್ವು. ಅನೇಕ ಯೋಧರ ಕಳೇಬರಗಳು ಈ ನದಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ವು. ಅವುಗಳ ಮೇಲೆ ಕೂತಿರುವಂತಹ ಪಕ್ಷಿಗಳು ನೌಕಾ ವಿಹಾರ ಮಾಡ್ತಾ ಇದೆಯೇನೋ ಅನ್ನೋ ರೀತಿ ಇತ್ತು ಅದು. ಮತ್ತು ಯೋಗಿನಿಯರು ಖಪ್ಪರಗಳಲ್ಲಿ, ಅಂದರೆ ತಲೆ ಬುರುಡ ಇರುತ್ತಲ್ಲ ಅದು, ಅದರಲ್ಲಿ ರಕ್ತವನ್ನು ಶೇಖರಿಸ್ತಾ ಇದ್ವು. ಭೂತ ಪಿಶಾಚರ ಪತ್ನಿಯರು ಆಕಾಶದಲ್ಲಿ ನರ್ತನ ಮಾಡ್ತಾ ಇದ್ದಾರೆ. ಚಾಮುಂಡಿಯರು ಯೋಧರ ಕಪಾಲಗಳನ್ನು ಹಿಡಿದು ಕರತಾಳದ ಹಾಗೆ ಬಡಿತಾ ಬೇರೆ ಬೇರೆ ರೀತಿಯಲ್ಲಿ ಹಾಡ್ತಾ ಇದ್ರು. ನರಿಗಳ ಗುಂಪುಗಳು ಕಟಕಟ ಶಬ್ದ ಮಾಡ್ತಾ ಹೆಣಗಳನ್ನು ಕಡಿತಾ ತಿಂತಾ ಇದ್ವು. ಹೊಟ್ಟೆ ಬಿರಿಯ ತಿಂದಾದ ಮೇಲೆ ಒಂದು ಇನ್ನೊಂದನ್ನು ಗದರಿಸ್ಕೊಳ್ತಾ ಇದ್ವು. ಆಮೇಲೆ ಅಸಂಖ್ಯಾತ ರುಂಡವಿಲ್ಲದ ಮುಂಡಗಳು ಯುದ್ಧ ಭೂಮಿಯಲ್ಲಿ ಅಲಿತಾ ಇದ್ವು. ಅಂದರೆ ರುಂಡ ಇಲ್ಲ, ಬರೀ ಮುಂಡಕ್ಕೆ ಇನ್ನೂ ಜೀವ ಹೋಗಿಲ್ಲ, ಅದು ಅಲಿತಾ ಇರೋದು ಕಾಣಿಸ್ತಾ ಇದೆ. ತಲೆಗಳು ನೆಲಕ್ಕೊರಗಿ ಜಯ ಜಯಕಾರ ಮಾಡ್ತಾ ಇದ್ವು. ಅಂದರೆ ಮುಂಡಗಳು ಓಡಾಡ್ತಾ ಇದ್ರೆ ತಲೆಗಳು ಜಯಕಾರವನ್ನು ಮಾಡ್ತಾ ಇದ್ದಾವೆ. ಅಂದರೆ ಅಲ್ಲಿ ತಮ್ಮ ಯಜಮಾನನಿಗೆ ಜಯಕಾರ ಮಾಡೋದು ಇನ್ನೂ ತಪ್ಪಿಲ್ಲ, ಅಲ್ಲಿ ಮಾಡ್ತಾನೆ ಇದ್ದಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಂಥ ಭೀಕರವಾದಂತಹ ದೃಶ್ಯ ಅಲ್ವಾ ಇದು. ಯುದ್ಧ ಭೂಮಿಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದು ನಮಗೆ ಇಲ್ಲಿಂದ ಗೊತ್ತಾಗ್ತಾ ಇದೆ. ತುಳಸಿದಾಸರು ಇದನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.